ಶಾಸಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು 224 ಶಾಸಕರಿಗೆ ತಲಾ 10 ಕೋಟಿ ಅನುದಾನದ ಘೋಷಣೆಯಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ನಿನ್ನೆಯಷ್ಟೇ ಅನುದಾನಕ್ಕೆ ಸಹಿ ಹಾಕಿದ್ದೇನೆ. ಎಲ್ಲಾ ಪಕ್ಷದವರಿಗೂ ಕೂಡ ಅನುದಾನ ನೀಡುತ್ತಿದ್ದೇವೆ. ಬಿಜೆಪಿ ಜೆಡಿಎಸ್ ಶಾಸಕರಿಗೂ ಕೂಡ 10 ಕೋಟಿ ಕೊಡ್ತಿದ್ದೀವಿ. ಪಕ್ಷ ಭೇದ ಇಲ್ಲ. 224 ಶಾಸಕರಿಗೂ ಕೂಡ ಎಲ್ಲಾ ಪಕ್ಷದ ಶಾಸಕರಿಗೂ ಕೂಡ 10 ಕೋಟಿ ಅನುದಾನದ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಅನುದಾನ ಬಿಡುಗಡೆಯಾದ್ರೆ ಕ್ಷೇತ್ರದ ಅಭಿವೃದ್ಧಿ ಬೇಗ ಆಗುತ್ತೆ ಅಂತ. ಹಾಗಾಗಿ ಶಾಸಕರು ಎದುರು ನೋಡ್ತಾ ಇರ್ತಾರೆ, ಯಾವಾಗಪ್ಪ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗಬಹುದು ಅಂತ. ಸೊ ಸಂಕ್ರಮಣದ ದಿನ ಒಂದು ಸಿಹಿ ಸುದ್ದಿ, ಶಾಸಕರಿಗೆ 10 ಕೋಟಿ ಅನುದಾನಕ್ಕೆ ಅಸ್ತು ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಿಡುಗಡೆಗೆ ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಒಂದು ಆರೋಪ ಕೇಳೋದು ಸಿಗುತ್ತೆ, ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರು ಹಸ್ತಕ್ಷೇಪ ಮಾಡ್ತಾರೆ, ಪಕ್ಷಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತ. ಬಿಜೆಪಿ ಶಾಸಕರು ಕೆಲ ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಿದ್ರು, ಇಲ್ಲ ಕಾಂಗ್ರೆಸ್ನವರಿಗೆ ಅನುದಾನನೇ ಕೊಡ್ತಾ ಇಲ್ಲ, ನಮ್ಗಳಿಗೆ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಬಟ್ ಈಗ ನೋಡಿ, ಸಿಎಂ ಸಿದ್ದರಾಮಯ್ಯನವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಶಾಸಕರಿಗೂ ಕೂಡ 10 ಕೋಟಿ ಅನುದಾನ ಅಂತ ಘೋಷಣೆ ಮಾಡಿದ್ದಾರೆ. ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 224 ಶಾಸಕರಿಗೆ ತಲಾ 10 ಕೋಟಿ ಅನುದಾನದ ಘೋಷಣೆಯಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ನಿನ್ನೆಯಷ್ಟೇ ಅನುದಾನಕ್ಕೆ ಸಹಿ ಹಾಕಿದ್ದೇನೆ. ಎಲ್ಲಾ ಪಕ್ಷದವರಿಗೂ ಕೂಡ ಅನುದಾನ ನೀಡುತ್ತಿದ್ದೇವೆ. ಬಿಜೆಪಿ ಜೆಡಿಎಸ್ ಶಾಸಕರಿಗೂ ಕೂಡ 10 ಕೋಟಿ ಕೊಡ್ತಿದ್ದೀವಿ. ಪಕ್ಷ ಭೇದ ಇಲ್ಲ. 224 ಶಾಸಕರಿಗೂ ಕೂಡ ಎಲ್ಲಾ ಪಕ್ಷದ ಶಾಸಕರಿಗೂ ಕೂಡ 10 ಕೋಟಿ ಅನುದಾನದ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಅನುದಾನ ಬಿಡುಗಡೆಯಾದ್ರೆ ಕ್ಷೇತ್ರದ ಅಭಿವೃದ್ಧಿ ಬೇಗ ಆಗುತ್ತೆ ಅಂತ. ಹಾಗಾಗಿ ಶಾಸಕರು ಎದುರು ನೋಡ್ತಾ ಇರ್ತಾರೆ, ಯಾವಾಗಪ್ಪ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗಬಹುದು ಅಂತ. ಸೊ ಸಂಕ್ರಮಣದ ದಿನ ಒಂದು ಸಿಹಿ ಸುದ್ದಿ, ಶಾಸಕರಿಗೆ 10 ಕೋಟಿ ಅನುದಾನಕ್ಕೆ ಅಸ್ತು ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಿಡುಗಡೆಗೆ ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಒಂದು ಆರೋಪ ಕೇಳೋದು ಸಿಗುತ್ತೆ, ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರು ಹಸ್ತಕ್ಷೇಪ ಮಾಡ್ತಾರೆ, ಪಕ್ಷಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತ. ಬಿಜೆಪಿ ಶಾಸಕರು ಕೆಲ ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಿದ್ರು, ಇಲ್ಲ ಕಾಂಗ್ರೆಸ್ನವರಿಗೆ ಅನುದಾನನೇ ಕೊಡ್ತಾ ಇಲ್ಲ, ನಮ್ಗಳಿಗೆ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಬಟ್ ಈಗ ನೋಡಿ, ಸಿಎಂ ಸಿದ್ದರಾಮಯ್ಯನವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಶಾಸಕರಿಗೂ ಕೂಡ 10 ಕೋಟಿ ಅನುದಾನ ಅಂತ ಘೋಷಣೆ ಮಾಡಿದ್ದಾರೆ. ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 224 ಶಾಸಕರಿಗೆ ತಲಾ 10 ಕೋಟಿ ಅನುದಾನದ ಘೋಷಣೆಯಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ನಿನ್ನೆಯಷ್ಟೇ ಅನುದಾನಕ್ಕೆ ಸಹಿ ಹಾಕಿದ್ದೇನೆ. ಎಲ್ಲಾ ಪಕ್ಷದವರಿಗೂ ಕೂಡ ಅನುದಾನ ನೀಡುತ್ತಿದ್ದೇವೆ. ಬಿಜೆಪಿ ಜೆಡಿಎಸ್ ಶಾಸಕರಿಗೂ ಕೂಡ 10 ಕೋಟಿ ಕೊಡ್ತಿದ್ದೀವಿ. ಪಕ್ಷ ಭೇದ ಇಲ್ಲ. 224 ಶಾಸಕರಿಗೂ ಕೂಡ ಎಲ್ಲಾ ಪಕ್ಷದ ಶಾಸಕರಿಗೂ ಕೂಡ 10 ಕೋಟಿ ಅನುದಾನದ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಅನುದಾನ ಬಿಡುಗಡೆಯಾದ್ರೆ ಕ್ಷೇತ್ರದ ಅಭಿವೃದ್ಧಿ ಬೇಗ ಆಗುತ್ತೆ ಅಂತ. ಹಾಗಾಗಿ ಶಾಸಕರು ಎದುರು ನೋಡ್ತಾ ಇರ್ತಾರೆ, ಯಾವಾಗಪ್ಪ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗಬಹುದು ಅಂತ. ಸೊ ಸಂಕ್ರಮಣದ ದಿನ ಒಂದು ಸಿಹಿ ಸುದ್ದಿ, ಶಾಸಕರಿಗೆ 10 ಕೋಟಿ ಅನುದಾನಕ್ಕೆ ಅಸ್ತು ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಿಡುಗಡೆಗೆ ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಒಂದು ಆರೋಪ ಕೇಳೋದು ಸಿಗುತ್ತೆ, ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರು ಹಸ್ತಕ್ಷೇಪ ಮಾಡ್ತಾರೆ, ಪಕ್ಷಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತ. ಬಿಜೆಪಿ ಶಾಸಕರು ಕೆಲ ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಿದ್ರು, ಇಲ್ಲ ಕಾಂಗ್ರೆಸ್ನವರಿಗೆ ಅನುದಾನನೇ ಕೊಡ್ತಾ ಇಲ್ಲ, ನಮ್ಗಳಿಗೆ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಬಟ್ ಈಗ ನೋಡಿ, ಸಿಎಂ ಸಿದ್ದರಾಮಯ್ಯನವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಶಾಸಕರಿಗೂ ಕೂಡ 10 ಕೋಟಿ ಅನುದಾನ ಅಂತ ಘೋಷಣೆ ಮಾಡಿದ್ದಾರೆ. ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 224 ಶಾಸಕರಿಗೆ ತಲಾ 10 ಕೋಟಿ ಅನುದಾನದ ಘೋಷಣೆಯಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ನಿನ್ನೆಯಷ್ಟೇ ಅನುದಾನಕ್ಕೆ ಸಹಿ ಹಾಕಿದ್ದೇನೆ. ಎಲ್ಲಾ ಪಕ್ಷದವರಿಗೂ ಕೂಡ ಅನುದಾನ ನೀಡುತ್ತಿದ್ದೇವೆ. ಬಿಜೆಪಿ ಜೆಡಿಎಸ್ ಶಾಸಕರಿಗೂ ಕೂಡ 10 ಕೋಟಿ ಕೊಡ್ತಿದ್ದೀವಿ. ಪಕ್ಷ ಭೇದ ಇಲ್ಲ. 224 ಶಾಸಕರಿಗೂ ಕೂಡ ಎಲ್ಲಾ ಪಕ್ಷದ ಶಾಸಕರಿಗೂ ಕೂಡ 10 ಕೋಟಿ ಅನುದಾನದ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಅನುದಾನ ಬಿಡುಗಡೆಯಾದ್ರೆ ಕ್ಷೇತ್ರದ ಅಭಿವೃದ್ಧಿ ಬೇಗ ಆಗುತ್ತೆ ಅಂತ. ಹಾಗಾಗಿ ಶಾಸಕರು ಎದುರು ನೋಡ್ತಾ ಇರ್ತಾರೆ, ಯಾವಾಗಪ್ಪ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗಬಹುದು ಅಂತ. ಸೊ ಸಂಕ್ರಮಣದ ದಿನ ಒಂದು ಸಿಹಿ ಸುದ್ದಿ, ಶಾಸಕರಿಗೆ 10 ಕೋಟಿ ಅನುದಾನಕ್ಕೆ
ಅಸ್ತು ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬಿಡುಗಡೆಗೆ ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಒಂದು ಆರೋಪ ಕೇಳೋಕೆ ಸಿಗುತ್ತೆ, ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರು ಹಸ್ತಕ್ಷೇಪ ಮಾಡ್ತಾರೆ, ಪಕ್ಷಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತ. ಬಿಜೆಪಿ ಶಾಸಕರು ಕೆಲ ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಿದ್ರು, ಇಲ್ಲ ಕಾಂಗ್ರೆಸ್ನವರಿಗೆ ಅನುದಾನನೇ ಕೊಡ್ತಾ ಇಲ್ಲ, ನಮ್ಗಳಿಗೆ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಬಟ್ ಈಗ ನೋಡಿ, ಸಿಎಂ ಸಿದ್ದರಾಮಯ್ಯನವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲ ಶಾಸಕರಿಗೂ ಕೂಡ 10 ಕೋಟಿ ಅನುದಾನ ಅಂತ ಘೋಷಣೆ ಮಾಡಿದ್ದಾರೆ. ಶಾಸಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 224 ಶಾಸಕರಿಗೆ ತಲಾ 10 ಕೋಟಿ ಅನುದಾನದ ಘೋಷಣೆಯಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ, ನಿನ್ನೆಯಷ್ಟೇ ಅನುದಾನಕ್ಕೆ ಸಹಿ ಹಾಕಿದ್ದೇನೆ, ಎಲ್ಲಾ ಪಕ್ಷದವರಿಗೂ ಕೂಡ ಅನುದಾನ ನೀಡುತ್ತಿದ್ದೇವೆ, ಬಿಜೆಪಿ, ಜೆಡಿಎಸ್ ಶಾಸಕರಿಗೂ ಕೂಡ 10 ಕೋಟಿ ಕೊಡ್ತಿದ್ದೀವಿ, ಪಕ್ಷ ಭೇದ ಇಲ್ಲ, 224 ಶಾಸಕರಿಗೂ ಕೂಡ ಎಲ್ಲಾ ಪಕ್ಷದ ಶಾಸಕರಿಗೂ ಕೂಡ 10 ಕೋಟಿ ಅನುದಾನದ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಅನುದಾನ ಬಿಡುಗಡೆಯಾದ್ರೆ ಕ್ಷೇತ್ರದ ಅಭಿವೃದ್ಧಿ ಬೇಗ ಆಗುತ್ತೆ ಅಂತ. ಹಾಗಾಗಿ ಶಾಸಕರು ಎದುರು ನೋಡ್ತಾ ಇರ್ತಾರೆ, ಯಾವಾಗಪ್ಪ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗಬಹುದು ಅಂತ. ಸೊ ಸಂಕ್ರಮಣದ ದಿನ ಒಂದು ಸಿಹಿ ಸುದ್ದಿ, ಶಾಸಕರಿಗೆ 10 ಕೋಟಿ ಅನುದಾನಕ್ಕೆ ಅಸ್ತು ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬಿಡುಗಡೆಗೆ ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಒಂದು ಆರೋಪ ಕೇಳೋಕೆ ಸಿಗುತ್ತೆ, ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರು ಹಸ್ತಕ್ಷೇಪ ಮಾಡ್ತಾರೆ, ಪಕ್ಷಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತ. ಬಿಜೆಪಿ ಶಾಸಕರು ಕೆಲ ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಿದ್ರು, ಇಲ್ಲ ಕಾಂಗ್ರೆಸ್ನವರಿಗೆ ಅನುದಾನನೇ ಕೊಡ್ತಾ ಇಲ್ಲ, ನಮ್ಗಳಿಗೆ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಬಟ್ ಈಗ ನೋಡಿ, ಸಿಎಂ ಸಿದ್ದರಾಮಯ್ಯನವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲ ಶಾಸಕರಿಗೂ ಕೂಡ 10 ಕೋಟಿ ಅನುದಾನ ಅಂತ ಘೋಷಣೆ ಮಾಡಿದ್ದಾರೆ. ಶಾಸಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 224 ಶಾಸಕರಿಗೆ ತಲಾ 10 ಕೋಟಿ ಅನುದಾನದ ಘೋಷಣೆಯಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ, ನಿನ್ನೆಯಷ್ಟೇ ಅನುದಾನಕ್ಕೆ ಸಹಿ ಹಾಕಿದ್ದೇನೆ, ಎಲ್ಲಾ ಪಕ್ಷದವರಿಗೂ ಕೂಡ ಅನುದಾನ ನೀಡುತ್ತಿದ್ದೇವೆ, ಬಿಜೆಪಿ, ಜೆಡಿಎಸ್ ಶಾಸಕರಿಗೂ ಕೂಡ 10 ಕೋಟಿ ಕೊಡ್ತಿದ್ದೀವಿ, ಪಕ್ಷ ಭೇದ ಇಲ್ಲ, 224 ಶಾಸಕರಿಗೂ ಕೂಡ ಎಲ್ಲಾ ಪಕ್ಷದ ಶಾಸಕರಿಗೂ ಕೂಡ 10 ಕೋಟಿ ಅನುದಾನದ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಅನುದಾನ ಬಿಡುಗಡೆಯಾದ್ರೆ ಕ್ಷೇತ್ರದ ಅಭಿವೃದ್ಧಿ ಬೇಗ ಆಗುತ್ತೆ ಅಂತ. ಹಾಗಾಗಿ ಶಾಸಕರು ಎದುರು ನೋಡ್ತಾ ಇರ್ತಾರೆ, ಯಾವಾಗಪ್ಪ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗಬಹುದು ಅಂತ. ಸೊ ಸಂಕ್ರಮಣದ ದಿನ ಒಂದು ಸಿಹಿ ಸುದ್ದಿ, ಶಾಸಕರಿಗೆ 10 ಕೋಟಿ ಅನುದಾನಕ್ಕೆ ಅಸ್ತು ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬಿಡುಗಡೆಗೆ ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಒಂದು ಆರೋಪ ಕೇಳೋಕೆ ಸಿಗುತ್ತೆ, ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರು ಹಸ್ತಕ್ಷೇಪ ಮಾಡ್ತಾರೆ, ಪಕ್ಷಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತ. ಬಿಜೆಪಿ ಶಾಸಕರು ಕೆಲ ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಿದ್ರು, ಇಲ್ಲ ಕಾಂಗ್ರೆಸ್ನವರಿಗೆ ಅನುದಾನನೇ ಕೊಡ್ತಾ ಇಲ್ಲ, ನಮ್ಗಳಿಗೆ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಬಟ್ ಈಗ ನೋಡಿ, ಸಿಎಂ ಸಿದ್ದರಾಮಯ್ಯನವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲ ಶಾಸಕರಿಗೂ ಕೂಡ 10 ಕೋಟಿ ಅನುದಾನ ಅಂತ ಘೋಷಣೆ ಮಾಡಿದ್ದಾರೆ.